ಸೊ ಸೆಲೆಬ್ರೇಷನ್ ಅಂತೂ ನಿಲ್ತಾ ಇಲ್ಲ. ಬೆಳಗಾವಿಲಿ ಮತ್ತೆ ಸೆಲೆಬ್ರೇಷನ್ ಆಗ್ತಾ ಇದೆ. ಲಾಠಿ ಚಾರ್ಜ್ ಆಗಿದ್ದ ಅದೇ ಬೆಳಗಾವಿಲಿ ಸೆಲೆಬ್ರೇಷನ್ ಆಗ್ತಾ ಇರೋದನ್ನ ಮತ್ತೆ ನೋಡ್ತಾ ಇದ್ದೀರಾ. ಮಾತಾಡ್ತಾ ಇದ್ರು ಫ್ಯಾನ್ಸ್, TV9 ಜೊತೆ ಮಾತಾಡಬೇಕಾದ್ರೂ ಕೂಡ ತುಂಬಾನೇ ಖುಷಿ ವ್ಯಕ್ತಪಡಿಸ್ತಾ ಇದ್ರು, ಸಿಕ್ಕಾಪಟ್ಟೆ ಜೋಶಲ್ಲಿದ್ರು. ಆ ಜೋಶ್ ಹಾಗೇ ಕ್ಯಾರಿ ಆನ್ ಆಗ್ತಾ ಇದೆ. ಪೊಲೀಸರು ಲಾಠಿ ತಗೊಂಡು ಬೀಸಿ ಜನರನ್ನ ಚದುರಿಸಾದ್ಮೇಲೂ ಕೂಡ ಅಲ್ಲಿ ಪಟಾಕಿ ಸಿಡಿಸೋದು ಕಮ್ಮಿ ಆಗಿಲ್ಲ, ಜನ ರಸ್ತೆಯಲ್ಲಿ ನಿಂತು ಇನ್ನೂ ಸೆಲೆಬ್ರೇಟ್ ಮಾಡೋದು ಕಮ್ಮಿ ಆಗಿಲ್ಲ. ಸೆಲೆಬ್ರೇಷನ್ ಅಂತೂ ಇನ್ನು ಮುಂದುವರಿತಾನೆ ಇದೆ. ಇನ್ನು ನಾಳೆ ಎಲ್ಲ ಆಗುತ್ತೆ, ಇನ್ನು ನಾಳೆ ಪೂರ್ತಿ ಸೆಲೆಬ್ರೇಷನ್ನೇ ಆಗುತ್ತೆ. ಇವಾಗ ಶುರುವಾಗಿರೋದಷ್ಟೇ ಅಂತ ಹೇಳ್ಬೋದು ನಾವು. ಸೊ ಆ ಸೆಲೆಬ್ರೇಷನ್ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದರ ಒಂದೊಂದೇ ದೃಶ್ಯಗಳನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಕೆಲವು ಕಡೆಗಳಲ್ಲಿ ಸ್ವಲ್ಪ ಹುಚ್ಚಾಟ ಆಗಿರೋದು ಹೌದು, ಇನ್ನಷ್ಟು ಕಡೆಗಳಲ್ಲಿ ಸೆಲೆಬ್ರೇಷನ್ ಬಹಳ ಜೋರಾಗಿ ಆಗ್ತಾ ಇದೆ. ಇಷ್ಟೊತ್ತು ನಾವು ಇಡೀ ಮ್ಯಾಚ್ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಕೂಡ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ವಿ. ಫ್ಯಾನ್ಸ್ ಕೂಡ ಅವರವ್ರದ್ದೇ ಅನಾಲಿಸಿಸ್ಗಳು ಹೇಳ್ತಾ ಇದ್ರು. ಚೇಸ್ ಮಾಸ್ಟರ್ ಯಾಕೆ ವಿರಾಟ್ ಕೊಹ್ಲಿಗೆ ಆ ಟೈಟಲ್ ಅನ್ನೋದನ್ನು ಇವತ್ತು ಮತ್ತೊಂದು ಸಲ ಹೆಂಗೆ ಜಸ್ಟಿಫೈ ಮಾಡಿದ್ರು ಅನ್ನೋದನ್ನು ಕೂಡ ಫ್ಯಾನ್ಸ್ ಅಷ್ಟೇ ಚೆನ್ನಾಗಿ ಡಿಫೆಂಡ್ ಮಾಡ್ಕೋತಾ ಇದ್ರು. ಇವತ್ತಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ತುಂಬ ಕ್ರೂಷಿಯಲ್ ಆಗಿತ್ತು. ಕುಣಿದು ಕುಪ್ಪಳಿಸಿದ್ದಾರೆ ಮಾಜಿ ಶಾಸಕ ರೇಣುಕಾಚಾರ್ಯ. RCB ಗೆದ್ದಿದ್ದಕ್ಕೆ ರೇಣುಕಾಚಾರ್ಯ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಹೊನ್ನಾಳಿಯಲ್ಲಿ MP ರೇಣುಕಾಚಾರ್ಯ ಕುಣಿದು ಕುಪ್ಪಳಿಸಿದ್ದಾರೆ. RCB ಗೆಲುವಿಗೆ ಹೊನ್ನಾಳಿಯಲ್ಲೂ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಆಗ್ತಾ ಇದೆ. ಸ್ವತಃ ಮಾಜಿ ಶಾಸಕರೇ ಕುಣಿದು ಕುಪ್ಪಳಿಸಿದ್ದಾರೆ. ಕ್ರಿಕೆಟ್ ಅಂದರೆ ಹಾಗೆ, ಅದಕ್ಕೇನು ವಯಸ್ಸು ಅಥವಾ ಯಾವುದೇ ರೀತಿಯ ಬ್ಯಾರಿಯರ್ಸ್ ಇಲ್ಲ. ಎಲ್ಲರೂ ಎಂಜಾಯ್ ಮಾಡೋದು ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಎಂಜಾಯ್ ಮಾಡೋದು ಸ್ಪೋರ್ಟ್ಸ್ನ. ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಹೊನ್ನಾಳಿಯಲ್ಲಿ. ನೋಡಿ, ಅಲ್ಲಿ RCB ಜರ್ಸಿ ಹಾಕ್ಕೊಂಡು ಫ್ಯಾನ್ಸ್ ಜೊತೆ ರೋಡಿಗೆ ಬಂದು ಕುಣಿದು ಕುಪ್ಪಳಿಸಿದ್ದಾರೆ. RCB ಗೆದ್ದಿರೋ ಖುಷಿಗೆ ಮಾಜಿ ಶಾಸಕರು ಸೆಲೆಬ್ರೇಟ್ ಮಾಡಿರೋದು ಹಿಂಗೆ ಪಟಾಕಿ ಹಚ್ಚಿದ್ದಾರೆ, ಸಂಭ್ರಮಿಸಿದ್ದಾರೆ. ಒಂದು ಕಡೆ ನೋಡಿದ್ರೆ ಜನ ರೋಡಿಗೆ ಬರಬೇಡಿ, ಸೆಲೆಬ್ರೇಟ್ ಮಾಡಬೇಡಿ ಅಂತ ಪೊಲೀಸರು ತಡೀತಿದ್ದಾರೆ. ಇಲ್ಲಿ ಮಾಜಿ ಶಾಸಕರು ಓಕೆ ಸೆಲೆಬ್ರೇಷನ್ನು. ಹಾಗಾಗಿ RCB ಗೆದ್ದಿರೋ ಖುಷಿಲಿ ಬಂದು ರೋಡಲ್ಲಿ ಡ್ಯಾನ್ಸ್ ಮಾಡಿ 2 ಸ್ಟೆಪ್ ಹಾಕಿ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದಾರೆ. ದಾವಣಗೆರೆಯ ಹೊನ್ನಾಳಿಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಅವರೇ ರಸ್ತೆಗಿಳಿದು ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿ ಫ್ಯಾನ್ಸ್ ಜೊತೆ ಸಂಭ್ರಮಿಸಿದಂಥ ಆ ಕ್ಷಣದ ದೃಶ್ಯಗಳು ಇದು. ತುಂಬ ಕಡೆ ಸ್ಪೆಷಲ್ ಸೆಲೆಬ್ರೇಷನ್ಗಳಾಗ್ತಾ ಇದೆ. ಇದು ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಜನರ ಜೊತೆಗೆ ರಸ್ತೆಗೆ ಬಂದು ಮಧ್ಯರಾತ್ರಿಲಿ RCB ಜರ್ಸಿಲೇ ಅದೂ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದಂತಹ ಆ ಕ್ಷಣಗಳು. ಈ ಥರ ಸಾಕಷ್ಟು ಕಡೆಗಳಲ್ಲಿ ಸೆಲೆಬ್ರೇಷನ್ ಜೋರಾಗ್ತಾ ಇದೆ. ಅಲ್ಲಲ್ಲಿ ಕೆಲವೊಂದು ಕಡೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಹೆಚ್ಚು ಮಾಡ್ಕೊಂಡಿದ್ದಾರೆ. ಒಂದಷ್ಟು ಕಡೆಗಳಲ್ಲಿ ತೊಂದರೆ ಏನೂ ಇಲ್ಲ, ಬಟ್ ಸೆಲೆಬ್ರೇಷನ್ ಅಂತೂ ಇನ್ನೂ ನಿಂತಿಲ್ಲ, ಅದು ನಡೀತಾನೆ ಇದೆ. ಹತ್ತತ್ರ 12:40 ಸಮಯ. ಈಗ ಸೆಲೆಬ್ರೇಷನ್ನು ಈಗ ಶುರುವಾಗಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಮತ್ತೆ ಜನ ಬಂದು ಸೇರ್ತಾನೆ ಇದ್ದಾರೆ. ಇನ್ನೊಂದು ಕಡೆ ನೀವು ಬೆಳಗಾವಿ ಸೆಲೆಬ್ರೇಷನ್ ನೋಡ್ತಾ ಇದ್ದೀರಿ. ಆ ಸರ್ಕಲ್ ಯಾವಾಗಲೂ ಈ ಥರ, ಅದು ವರ್ಲ್ಡ್ ಕಪ್ ಗೆಲ್ಲಿ, ಏಷ್ಯಾ ಕಪ್ ಗೆದ್ದಾಗ ಅಥವಾ IPL ಟ್ರೋಫಿ ಗೆದ್ದಾಗ ಅಲ್ಲಿ ತುಂಬ ದೊಡ್ಡ ಸೆಲೆಬ್ರೇಷನ್ ಆಗುತ್ತೆ. ಹೀಗಾಗಿನೇ ಪೊಲೀಸರು ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮೊದಲೇ ನಿಯೋಜನೆ ಆಗಿರ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನೋ ಕಾರಣಕ್ಕೆ. ಹಾಗಾಗಿನೂ ಇವತ್ತು ಅಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತೆ ಲಾಠಿ ಚಾರ್ಜ್ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಬೆಳಗಾವಿಲಿ. ದಾವಣಗೆರೆಯಲ್ಲಿ ಸದ್ಯಕ್ಕೆ ನೋಡಿದ ಹಾಗೆ ಅಂಥದ್ದೇನೂ ಇಲ್ಲ. ಮಾಜಿ ಶಾಸಕ ರೇಣುಕಾಚಾರ್ಯ ಅವರೇ ರಸ್ತೆಗಿಳಿದು ಜನರ ಜೊತೆ 2 ಸ್ಟೆಪ್ ಹಾಕಿ ಮಜಾ ಮಾಡಿಬಿಟ್ಟಿದ್ದಾರೆ, ಕುಣಿದು ಕುಪ್ಪಳಿಸ್ಬಿಟ್ಟಿದ್ದಾರೆ. ಒಂದು ಪಟಾಕಿ ಹಚ್ಚಿ ಕುಣಿದು 2 ಸ್ಟೆಪ್ ಹಾಕಿ ಸೆಲೆಬ್ರೇಟ್ ಮಾಡಿ ಕರ್ನಾಟಕದ ಬಾವುಟ ಹಾರಿಸಿ ಖುಷಿ ಪಡ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಪಟಾಕಿಗಳಂತೂ ಹೇಳೋದು ಬೇಡ, ಜೋರು ಪಟಾಕಿಗಳನ್ನು ಹಚ್ಚಿ ಸಂಭ್ರಮಿಸ್ತಾ ಇದ್ದಾರೆ. ಇಡೀ ಕರ್ನಾಟಕದಾದ್ಯಂತ ಎಷ್ಟೊಂದು ಕಡೆಗಳಲ್ಲಿ ಈ ರೀತಿಯಾಗಿ ಈ ಕ್ಷಣಕ್ಕೂ ಕೂಡ ಜೋರು ಸೆಲೆಬ್ರೇಷನ್ಗಳಾಗ್ತಾ ಇದೆ. ನಾವು ಒಂದೊಂದಾಗಿ ನೋಡ್ತಾ ಬರ್ತಾ ಇದ್ವಿ. ಚಿಕ್ಕಮಂಗ್ಳೂರಲ್ಲಿ ಬಹಳ ಜೋರು, ಮೈಸೂರಲ್ಲೂ ಕೂಡ ದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇತ್ತು. ಇನ್ನು ಬೆಂಗಳೂರಲ್ಲಿ ಆಗಲೇ ಪೊಲೀಸರು ಫುಲ್ಲು ಟೈಟ್ ಸೆಕ್ಯೂರಿಟಿ ಮಾಡಿದರು. ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ 11 ಗಂಟೆಗೆ ಶುರುವಾಗಿತ್ತು. ಈ ಮೋಸ್ಟ್ ಹ್ಯಾಪನಿಂಗ್ ಸ್ಟ್ರೀಟ್ಸ್ ಎಲ್ಲೆಲ್ಲಿ ಬ್ರಿಗೇಡ್ ರೋಡ್ ಅಲ್ಲೆಲ್ಲ ಬಿಗಿ ಬಂದೋಬಸ್ತ್ ಇತ್ತು. ಬೆಂಗಳೂರಲ್ಲಿ ಮನೆ ಪಬ್ಗಳಲ್ಲಿ ಸೆಲೆಬ್ರೇಷನ್, ಪೊಲೀಸರ ಭದ್ರತೆಗೆ RCB ಫ್ಯಾನ್ಸ್ ಹೊರಗೆ ಬಂದಿಲ್ಲ. ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ನಾವು ನೋಡ್ತಾ ಇದ್ವಿ ಇಷ್ಟೊತ್ತು. ಪಟಾಕಿ ಹೊಡೆಯೋದೇನು, ರಸ್ತೆಯಲ್ಲೇ ಡ್ಯಾನ್ಸ್ ಮಾಡೋದೇನು, ಭರ್ಜರಿ ಸೆಲೆಬ್ರೇಷನ್. ಪೊಲೀಸರಿಗೆ ಸಾಕಷ್ಟು ಕಡೆ ಈ ಅತಿರೇಕದ ಸಂಭ್ರಮ ತಲೆನೋವಾಯಿತು ಮತ್ತೆ. ಆದರೆ ಬೆಂಗಳೂರಲ್ಲಿ ಮನೆ ಮತ್ತೆ ಪಬ್ಗಳಲ್ಲಿ ಸಂಭ್ರಮಾಚರಣೆ ಆಗಿದೆ. ಪೊಲೀಸರ ಭದ್ರತೆ ಹೆಚ್ಚಿತ್ತು, ತುಂಬ ಟೈಟ್ ಸೆಕ್ಯೂರಿಟಿ ಮಾಡಿದ್ರು. ಖುದ್ದು ಕಮಿಷನರ್ ಅವರು ರಸ್ತೆಗಿಳಿದು ಇವತ್ತು ಹೆಂಗಿದೆ ಪೊಲೀಸರ ನಿಯೋಜನೆ, ಸಿಬ್ಬಂದಿ ಎಲ್ಲೆಲ್ಲ ಹಾಕಿದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇದ್ರು.
ಉಳಿದ ಕಡೆಗಳಲ್ಲಿ ಎಷ್ಟು ಜೋರಾಗಿ ಆಗ್ತಾ ಇದೆ ಅಂದರೆ ರಸ್ತೆಲೆಲ್ಲ ಆಗ್ತಾ ಇದೆಯಲ್ಲ, ಆ ಥರ ಬೆಂಗಳೂರಲ್ಲಿ ಇವತ್ತು ಆಗೋದಕ್ಕೆ ಅವಕಾಶ ಆಗಿಲ್ಲ. ಮನೆಗಳಲ್ಲಿ ಮಾಡಿದ್ದಾರೆ, ಒಂದಷ್ಟು ಕಡೆ ಪಬ್ಗಳಲ್ಲಿ ಮಾಡಿದ್ದಾರೆ, ಇಲ್ಲ ಈ ಲೂಲು ಮಾಲ್ ನಾವು ನೋಡ್ತಾ ಇದ್ವಿ ಆ ಥರ ಜಾಗಗಳಲ್ಲಿ ಮಾಡಿದ್ದಾರೆ. ಏನು ತೊಂದರೆ ತಾಪತ್ರಯಗಳಾಗಿಲ್ಲ ಅಥವಾ ಯಾವುದೇ ಅವಘಡಗಳಾಗಿಲ್ಲ. ಬೆಂಗಳೂರಲ್ಲಿ ಅಷ್ಟು ಟೈಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ರು ಇವತ್ತು. ಯಾಕೆ ಅಂದರೆ ಬೆಂಗಳೂರಲ್ಲಿ ಏನಾದರೂ ಪೊಲೀಸರು ಸ್ವಲ್ಪ ಎಚ್ಚರ ತಪ್ಪಿದ್ದಿದ್ರೆ ಅದು ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಇದೆಲ್ಲದಕ್ಕಿಂತ ದುಪ್ಪಟ್ಟು ಡಬ್ಬಲ್ಲು ಅಷ್ಟು ಕಷ್ಟ ಆಗೋಗ್ತಾ ಇತ್ತು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಬೆಂಗಳೂರಲ್ಲಿ ಪೊಲೀಸರಿಗೆ. ಅದನ್ನು ಗಮನದಲ್ಲಿ ಇಟ್ಕೊಂಡೇ ಬೆಂಗಳೂರಲ್ಲಿ ಅಷ್ಟು ಪ್ರಿಕಾಷನ್ಸ್ ತಗೊಂಡು ಪೊಲೀಸರು ಎಲ್ಲ ಹೈ ಅಲರ್ಟಲ್ಲಿದ್ದರು, ಟೈಟ್ ಸೆಕ್ಯೂರಿಟಿ ಹಾಕಿದ್ರು, ಮತ್ತು ಕಂಡೀಷನ್ ಹಾಕಿದ್ರು, ಸ್ಟ್ರಿಕ್ಟಾಗಿ ಹೇಳಿದರು ಜನರಿಗೆ ರಸ್ತೆಗೆ ಬರೋಂಗಿಲ್ಲ, ಬೀದಿಯಲ್ಲಿ ಸೆಲೆಬ್ರೇಟ್ ಮಾಡೋಂಗಿಲ್ಲ, ಸುಮ್ಮನೆ ತೊಂದರೆಗಳಾಗುತ್ತೆ. ಯಾಕಂದರೆ ಬೆಂಗಳೂರು ದ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ. ಈಗ ಬೇರೆ ಜಿಲ್ಲೆಗಳಲ್ಲಿ ಇಷ್ಟೊತ್ತಿಗಾದರೆ ಸಿಟಿ ಡೆಡ್ ಆಗುತ್ತೆ, ಜನ ಓಡಾಟ ಇರಲ್ಲ. ಬೆಂಗಳೂರು ಹಂಗಲ್ಲ, ಇಲ್ಲಿ ರಾತ್ರಿ ಇಡೀ ಕೆಲಸ ನಡೀತಾ ಇರುತ್ತೆ, ರಾತ್ರಿ ಇಡೀ ಜನ ಓಡಾಡ್ತಾ ಇರ್ತಾರೆ, ಯಾವಾಗಲೂ ಎದ್ದಿರುವಂಥ ನಗರ. ಬಾಗಲಕೋಟೆಯಲ್ಲಿ ಫ್ಯಾನ್ಸ್ ಮೇಲೆ ಲಘು ಲಾಠಿ ಪ್ರಹಾರ ಆಗಿದೆ. ಯುವಕರನ್ನ ಮನೆಗೆ ಕಳಿಸೋದಕ್ಕೆ ಪೊಲೀಸರದು ಹರಸಾಹಸ. ವಿದ್ಯಾಗಿರಿ ಎಂಜಿನಿಯರಿಂಗ್ ವೃತ್ತದಲ್ಲಿ ಅಭಿಮಾನಿಗಳು ಸೇರಿದ್ದಾರೆ, ಯುವಕರೇ ಹೆಚ್ಚಾಗಿದ್ದಾರೆ. ಸೊ ಅವರನ್ನೆಲ್ಲ ಚದುರಿಸೋದು, ವಾಪಸ್ ಮನೆಗೆ ಕಳಿಸೋದು ಪೊಲೀಸರಿಗೊಂದು ಟಾಸ್ಕ್ ಆಗಿದೆ. ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ. ಈ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಲ್ ಅಂದ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಇರ್ತಾರೆ, ಯುವಕರೇ ಹೆಚ್ಚಿರ್ತಾರೆ. ವಿದ್ಯಾಗಿರಿ ಇಂಜಿನಿಯರಿಂಗ್ ಕಾಲೇಜ್ ಸರ್ಕಲ್ ಹತ್ರ ಈ ಥರ ಬಾಗಲಕೋಟೆಯಲ್ಲಿ ಜನ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ. ಈಗಲೂ ಕೂಡ ಅಲ್ಲಿ ಸೆಲೆಬ್ರೇಷನ್ ನಡೀತಾನೆ ಇದೆ, ನೋಡ್ಬೋದು. ಪೊಲೀಸರು ಬ್ಯಾರಿಕೇಡ್ಗಳು ಹಾಕಿದ್ದಾರೆ, ಪೊಲೀಸರು ಕೈಯಲ್ಲಿ ಲಾಠಿ ನೋಡಿ ಹೊಡೆದಾಟ ಬಡದಾಟ ಎಲ್ಲ ಆಗಿದೆ, ಹೊಡೆದಾಡ್ಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಸೆಲೆಬ್ರೇಷನ್ ಆಗಬೇಕಾದ್ರೆ ಹೊಡೆದಾಡ್ಕೊಳ್ಳೋದೇನಿದೆ ಅಂತ, ಏನು ಮಾತು ಬೆಳೀತು, ಅದೇನೋ ಹೊಡೆದಾಟ ಎಲ್ಲ ಆಗೋಗಿದೆ. ಪೊಲೀಸರು ಸ್ಥಳದಲ್ಲಿದ್ದರೂ ಸರಿ ಹೋಯಿತು, ಇಲ್ಲಾಂದರೆ ಅದು ಇನ್ನಷ್ಟು ದೊಡ್ಡದಾಗ್ತಿತ್ತು. ಸೆಲೆಬ್ರೇಷನ್ ಹೆಸರಲ್ಲಿ ಆಗೋದಿವೆಲ್ಲ ಅನಾಹುತಗಳು. ಯಾವ ಮಾರಿದ್ದಿದ್ರೆ ಪೊಲೀಸರು ಸ್ಥಳದಲ್ಲಿದ್ದ ಏನೋ ಒಂದು ಕ್ರೈಮ್ ಆಗಿದ್ದಿದ್ರೆ ಅಲ್ಲಿ ಅದೊಂದು ಇನ್ನೊಂದು ಕಪ್ಪು ಚುಕ್ಕೆ ಆಗ್ತಾಯಿತ್ತು, ಮತ್ತು ಪೊಲೀಸರು ತಲೆಗೆ ಬರ್ತಿತ್ತು. ಬಂದಿರ್ತಾರೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಅಲ್ಲಿ ಸ್ಟೂಡೆಂಟ್ಸು ಇರ್ತಾರೆ, ಕೆಲಸಕ್ಕೆ ಹೋಗೋರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಏನೋ ಖುಷಿಲಿ ಬಂದು ನೋಡೋಕ್ಕೆ ಸೆಲೆಬ್ರೇಷನ್ ಅಂತ ನಿಂತವರು ಇರ್ತಾರೆ. ಇಂಥದ್ದೇನಾದರೂ ಆಗ್ಬಿಟ್ರೆ ಆಗ ಪೊಲೀಸರು ಅನಿವಾರ್ಯವಾಗಿ ಲಾಠಿ ಕೈಗೆ ಎತ್ಕೊಳ್ಬೇಕು. ಹುಬ್ಬಳ್ಳಿಯಲ್ಲೂ ಕೂಡ RCB ಅಭಿಮಾನಿಗಳ ಹುಚ್ಚಾಟ ಜೋರು. ಸೊ ಫ್ಯಾನ್ಸ್ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಲಾಠಿ ಹಿಡಿದು ಫ್ಯಾನ್ಸ್ನ ಪೊಲೀಸರು ಚದುರಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಈ ರೀತಿ ಅಭಿಮಾನಿಗಳು ಹುಚ್ಚಾಟ ನಡೆಸ್ತಾ ಇದ್ದಾರೆ. ಪೊಲೀಸರು ಅಲ್ಲೂ ಕೂಡ ಲಾಠಿ ಕೈಗೆತ್ಕೊಂಡು ಚದುರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಪೊಲೀಸರಿಗೂ ಕಷ್ಟ ಆಗ್ತಾ ಇದೆ ಅಭಿಮಾನಿಗಳ ಅಭಿಮಾನ ತಡೆಯೋದು. ಯಾಕಂದರೆ ಒಂದ್ಸಲ ಗೆದ್ರು ಅನ್ನೋ ಜೋಶ್ ಇರುತ್ತಲ್ಲ, ನೂರಾರು ಜನ ಒಂದು ಕಡೆ ಏಕಕಾಲಕ್ಕೆ ಬಂದ್ಬಿಡ್ತಾರೆ. ಜೋಶಲ್ಲಿ ಡ್ಯಾನ್ಸ್ ಮಾಡೋದು, ಕುಪ್ಪಳಿಸೋದು, ಪಟಾಕಿ ಹೊಡೆಯೋದು, ಯಾವುದೋ ಗಾಡಿ ಬಂದರೆ ಅಡ್ಡ ಹಾಕಿ ಮೇಲೆ ಹತ್ತೋದು, ಇಂಥದ್ದೆಲ್ಲ ಎಷ್ಟೋ ಕಡೆ ಆಗಿದೆ ಇವತ್ತು ಕೂಡ. ಅದನ್ನು ಕಂಟ್ರೋಲ್ ಮಾಡೋದು, ಈ ಜನರನ್ನು ನಿಯಂತ್ರಿಸೋದು ಪೊಲೀಸರಿಗೆ ಕಷ್ಟ ಆಗ್ತಾ ಇದೆ. ಪೊಲೀಸರು ಹೆಂಗಂದ್ರಂಗೆ ಮನಸ್ಸೋ ಇಚ್ಛೆ ಎಲ್ಲರ ಮೇಲೂ ಲಾಠಿ ಬೀಸೋದಕ್ಕೂ ಆಗಲ್ಲ. ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ ಕೆಲವೊಂದು ಕಡೆ. ಹಾಗಾದರೂ ಸ್ವಲ್ಪ ಜನ ಸ್ಪ್ರೆಡ್ ಆಗಲಿ, ಮನೆಗಳಿಗೆ ಹೋಗಲಿ ಅಂತ. ಆ ಕ್ಷಣಕ್ಕೆ ಜನ ಚದುರೋಗ್ತಾರೆ, ಮತ್ತೆ ಅದೇ ಜಾಗದಲ್ಲಿ ಬಂದು ಗುಂಪು ಕೂಡ್ತಾರೆ, ಮತ್ತೆ ಸೆಲೆಬ್ರೇಷನ್ ಶುರುವಾಗುತ್ತೆ. ಇದೇ ಥರ ಅದು ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಬಾಗಲಕೋಟೆಯಲ್ಲೂ ಲಾಠಿ ಚಾರ್ಜ್ ಆಗಿದೆ, ಬೆಳಗಾವಿಲಾಗಿದೆ, ಹುಬ್ಬಳ್ಳಿಯಲ್ಲೂ ಸದ್ಯ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಅಲ್ಲಿ ಜನರನ್ನು ಚದುರಿಸೋದಕ್ಕೆ ಈ ಕ್ಷಣಕ್ಕೂ ಪೊಲೀಸರು ಅಲ್ಲಿ ಲಾಠಿಗಳು ಹಿಡ್ಕೊಂಡೇ ಓಡಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಕತೆ. ಯುವಕರನ್ನ ಲಾಠಿ ಹಿಡಿದು ಪೊಲೀಸರು ಚದುರಿಸ್ತಾ ಇದ್ದಾರೆ. ಲಾಠಿ ನೋಡಿದ್ರೆ ಸ್ವಲ್ಪ ಎದುರದು. RPD ವೃತ್ತದಲ್ಲಿ ನೂರಾರು ಯುವಕರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಈ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಿದ್ದಾರೆ, ಇಲ್ಲ ಅಂತಿಲ್ಲ. ಹಂಗಿದ್ರೂ ಕೂಡ ಹುಡುಗರು ಯುವಕರು ಸೆಲೆಬ್ರೇಟ್ ಮಾಡೋದೇ. ಪೊಲೀಸರ ಜೊತೆ ಬೇಕಾದ್ರೆ ಜಗಳಕ್ಕೆ ಬೀಳ್ತಾರೆ, ವಾಗ್ವಾದಕ್ಕೆ ಇಳಿತಾರೆ, ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ, ಇನ್ನು ನಾವು ಮಾಡ್ತಿರೋದು ತಪ್ಪ ಅಂತ ವಾದ ಮಾಡ್ತಾರೆ. ಸೊ ಅರ್ಥ ಮಾಡಿಸುವಷ್ಟು ತಾಳ್ಮೆ ಅಲ್ಲಿ ಪೊಲೀಸರಿಗೂ ಇರಲ್ಲ, ಪರಿಸ್ಥಿತಿ ನಿಭಾಯಿಸಬೇಕಾಗಿರುತ್ತೆ. ಎಷ್ಟೋ ಕಡೆ ಅದೇ ಆಗೋದು. ಅದಾದಮೇಲೆ ಲಾಠಿಲಿ ಬುದ್ಧಿ ಹೇಳಿದ್ರೆ ಕೆಲವ್ರು ಕೇಳೋದು. ಜಾಣನಿಗೆ ಮಾತಿನೇಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂದಂಗೆ ಕೆಲವು ಕಡೆ ಪೊಲೀಸರು ಅನಿವಾರ್ಯವಾಗಿ ಲಾಠಿಲೇ ಹೇಳಬೇಕಾಗುತ್ತೆ, ಇಲ್ಲಾಂದರೆ
ಕೆಲವು ಜನ ಕೇಳಲ್ಲ. ಬೆಳಗಾವಿಲೂ ಕೂಡ ಅಂಥದ್ದೇ ಸಿಚುವೇಶನ್ ಕ್ರಿಯೇಟ್ ಆಗಿದೆ ನೋಡಿ. ಮಧ್ಯರಾತ್ರಿ 1 ಗಂಟೆ ಆಗ್ತಾ ಬಂತು ಟೈಮು. ಎಷ್ಟು ಜನ ಇದ್ದಾರೆ ಇನ್ನೂ ಆ ಸರ್ಕಲಲ್ಲಿ. ಇಡೀ ಸರ್ಕಲ್ ನೀವು ನೋಡಿದ್ರೆ ಇನ್ನೂ ಅಲ್ಲಿ ದಿಕ್ಕಾಪಾಲಾಗಿ ಓಡ್ತಿದ್ದಾರೆ ಲಾಠಿ ಎತ್ಕೋತಿದ್ದಂಗೆ. ಅಷ್ಟು ಜನ ಸರ್ಕಲಲ್ಲಿ, ಆ ಸರ್ಕಲ್ ಮಧ್ಯಭಾಗದಲ್ಲಿ ನಡು ರಸ್ತೆಯಲ್ಲಿ ಮಧ್ಯರಾತ್ರಿಲಿ ಇಷ್ಟು ಜನ ದೊಂಬಿ ಆಗೋಗಿದೆ. ಕುಪ್ಪಳಿಸ್ತಿದ್ದಾರೆ. ಸ್ವಲ್ಪ ಏನಾದರೂ ಅಲ್ಲಿ ಯಾರಿಗೋ ಜಗಳ ಆದರೆ ಅಥವಾ ಇನ್ನೇನೋ ಅನಾಹುತ ಆದರೆ ಸುಮ್ಮನೆ ಬೇಡದೇ ಇರೋ ತಲೆನೋವು ಪೊಲೀಸರಿಗೆ, ಮತ್ತು ಇನ್ಯಾರಿಗೋ ತೊಂದರೆ ಅಂಥದ್ದಾಗುತ್ತೆ ಒಂದು ವೇಳೆ ಪೊಲೀಸರೇನಾದ್ರು ಸ್ವಲ್ಪ ಮೈ ಮರೆತರು ಅಂತಂದರೆ. ಅದಕ್ಕೆ ಪೊಲೀಸರು ಅಷ್ಟು ಅಲರ್ಟ್ ಆಗಿದ್ದಾರೆ. ಆದಷ್ಟು ಆ ಕ್ಷಣಕ್ಕೆ ಸ್ವಲ್ಪ ಅಂಥದ್ದೊಂದು ಸೂಚನೆ ಸಿಗ್ತಾ ಇದೆಯಾ, ಇದು ಯಾಕೋ ಸೆಲೆಬ್ರೇಷನ್ ಅತಿರೇಕಕ್ಕೆ ಹೋಗ್ತಾ ಇದೆ ಅನ್ಸುತ್ತಾ, ಅಷ್ಟರಲ್ಲಿ ಪೊಲೀಸರು ಲಾಠಿ ಕೈಗೆ ಎತ್ಕೊಂಡು ಎಲ್ಲ ಕಡೆ ಅಲರ್ಟ್ ಆಗ್ತಿದ್ದಾರೆ. ಅದರ ಎಫೆಕ್ಟ್ ಅನ್ನೋ ಹಾಗೇನೆ ಕೆಲವು ಕಡೆ ಈ ಲಘು ಲಾಠಿ ಪ್ರಹಾರ ಆಗಿರೋದು. ಬೆಳಗಾವಿ, ಹುಬ್ಬಳ್ಳಿ, ಬಾಗಲಕೋಟೆ ಇಲ್ಲೆಲ್ಲ ಆಗಿದೆ. ಮಂಡ್ಯದಲ್ಲೂ ಕೂಡ ಸೆಲೆಬ್ರೇಷನ್ ಭಾರಿ ಜೋರು. ಪೊಲೀಸರ ವಿರುದ್ಧ ಅಭಿಮಾನಿಗಳ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ, ಸೆಲೆಬ್ರೇಟ್ ಮಾಡಕ್ ಬಿಡ್ತಿಲ್ಲ ಅಂತ. ಮಂಡ್ಯದ ಸಂಜಯ ವೃತ್ತದಲ್ಲಿ ಫ್ಯಾನ್ಸ್ ಸಂಭ್ರಮ ಬಹಳ ಜೋರಾಗಿದೆ. ಸಂಭ್ರಮಾಚರಣೆ ಮಾಡೋದಕ್ಕೆ ಯಾಕೆ ಬಿಡ್ತಾ ಇಲ್ಲ, ಯಾಕೆ ತಡಿತೀರಾ, ಇದು ಜನರ ಆಕ್ರೋಶ. ಬಿಡಿ, ನಾವು ಸೆಲೆಬ್ರೇಟ್ ಮಾಡಬೇಕು, ನೀವು ಯಾಕೆ ಅಡ್ಡ ಬರ್ತೀರಾ ಅಂತ ಪೊಲೀಸರನ್ನೇ ಕೇಳ್ತಿದ್ದಾರೆ. ಅಲ್ಲಿ ಮ್ಯಾಚ್ ಗೆದ್ದಿದ್ದಾರೆ, RCB ಗೆದ್ದಿದೆ, ನಮಗೆ ಖುಷಿಯಾಗಿದೆ, ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಯಾಕೆ ಬಿಡ್ತಾ ಇಲ್ಲ ನೀವು ಅಂತ ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದಾರೆ ಮಂಡ್ಯದಲ್ಲಿ. ಆ ದೃಶ್ಯಗಳು ನೋಡ್ಬೋದು ನೀವು. ಮಂಡ್ಯದ ಸಂಜಯ ಸರ್ಕಲ್ ಇದು. ಪೊಲೀಸರು ಅಲ್ಲೂ ಲಾಠಿ ಹಿಡ್ಕೊಂಡು ಜನರನ್ನ ಚೆದರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಜನ ಚೆದರ್ತಾ ಇಲ್ಲ. ಅಲ್ಲಿ ಬದಲಿಗೆ ಪೊಲೀಸರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಯಾಕೆ ಸಂಭ್ರಮಾಚರಣೆ ಮಾಡಬಾರ್ದ ನಾವು ಅಂತ. ಇದು ಹಾಸನದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಇಷ್ಟೊತ್ತು ಮಂಡ್ಯದ ನೋಡ್ತಾ ಇದ್ವಿ, ಹಾಸನಲ್ಲೂ ಸೆಲೆಬ್ರೇಷನ್ ಜೋರಾಗಿದೆ. ಮ್ಯಾಚ್ ಹಂಗಿತ್ತು ಇವತ್ತು. ನಾವು ಮಾತಾಡ್ತಾ ಇದ್ವಿ, ಲೋ ಸ್ಕೋರಿಂಗ್ ಮ್ಯಾಚ್ಗಳು ಅಂದರೆ ಅದು ಕ್ಯೂರಿಯಾಸಿಟಿನೇ ಬೇರೆ. ಅದು ಫೈನಲ್ ಹಣಾಹಣಿ, 2ನೇ ಸಲ RCB ಗೆಲ್ಲೋ ಹೊಸ್ತಲಲ್ಲಿ ಇದ್ದಿದ್ದು. ಆಗಲೇ ಜನ ಸೇರೋಕ್ಕೆ ಶುರು ಆಗಿದ್ರು ಎಲ್ಲ ಕಡೆ. ಹಾಗೆ ಹಾಸನಲ್ಲೂ ಕೂಡ ದೊಡ್ಡ ಸೆಲೆಬ್ರೇಷನ್ ಆಗ್ತಾ ಇದೆ. ರೋಡಲ್ಲಿ ಯುವಕ ಯುವತಿಯರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನೋಡ್ತಿರೋದು, ಸೂಪರ್ ಆಗಿದೆ, ಸೂಪರ್ ಆಗಿತ್ತು, ಸೂಪರ್ ಆಗಿ ಎಂಜಾಯ್ ಮಾಡಿದ್ರು. RCB ಇಂದ ವಿರಾಟ್ ಕೊಹ್ಲಿ ಇಂದ 75 ರನ್ ಬಂದಲ್ಲ, ಅದು ಸೂಪರ್ ಆಗಿತ್ತು ಬ್ರೋ. ಫೈನಲ್ ಮ್ಯಾಚ್, ಬ್ಯಾಕ್ ಟು ಬ್ಯಾಕ್ RCB ಮ್ಯಾಚ್, ವಿನ್ ದ ಮ್ಯಾಚ್. ಚೆನ್ನಾಗಿತ್ತು ಬ್ರೋ, ಸೂಪರ್ ಆಗಿತ್ತು. ನಮ್ಮ ಬಾಸ್ ವಿರಾಟ್ ಕೊಹ್ಲಿ, ಬೆಂಗಳೂರಿನ ಭಗವಂತ ವಿರಾಟ್ ಕೊಹ್ಲಿ. ಸರ್, ಈ ವರ್ಷದ್ದು ನಮ್ದೇ ಕಪ್ ಆಯ್ತು. ಸತತ 2ನೇ ಸಲ ಯಾರು ಹೊಡೆಯಲ್ಲ. ಮುಂದಿನ ಸಲಿನೂ ನಮ್ದೇ ಕಪ್ಪು. RCB ನಮ್ದು, ಕಪ್ಪು ನಮ್ದೇ, ಯಾವಾಗ್ಲೂ ನಮ್ದೇ. ಕೊಹ್ಲಿ ಇರೋವರೆಗೂ ನಮ್ದೇ ಕಪ್ಪು. ಜೈ ಕರ್ನಾಟಕ, ಜೈ RCB. ಮ್ಯಾಚ್ ಗೆದ್ದಿರೋ ನಮಗೂ ಖುಷಿ ಇದೆ. RCB ಯಾವತ್ತಿದ್ರು ನಾವು RCB ಫ್ಯಾನ್ಸ್. ಈ ಸಲ ಗೆದ್ದಿರೋದು ವಿ ಆರ್ ಸೋ ಹ್ಯಾಪಿ ಫಾರ್ ದಟ್. ಜೈ RCB. RCB ಗೆದ್ದಿದ್ದು ಖುಷಿ ಆಗ್ತಾ ಇದೆ. ಯಾವಾಗ್ಲೂ ಹಿಂಗೆ ಕಪ್ಪು ನಮ್ದೇ ಆಗಿರ್ಲಿ. ಈ ಇಂಡಿಯರ್ RCB ನಂಬರ್ ಅಂತಾನೆ ಇಂಡಿಯರ್. ಇಷ್ಟು ವರ್ಷದಿಂದ ಇತಿಹಾಸದಿಂದ 2002 ಗೆಲ್ಲುವ ನೆಕ್ಸ್ಟ್ ವರ್ಷ ಗೆಲ್ತವ. ತುಂಬಾ ಖುಷಿ ಆಗ್ತಾ ಇದೆ RCB ಗೆದ್ದಿದ್ದಕ್ಕೆ. RCB ತುಂಬಾ ಖುಷಿ ಆಯ್ತು. ಇಟ್ಸ್ ಲೈಕ್ ಗೊತ್ತಿತ್ತು ಆಲ್ರೆಡಿ ವಿನ್ ಆಗೇ ಆಗ್ತಾರೆ ಅಂತ, ಬಟ್ ಸ್ಟಿಲ್ ಎಷ್ಟೊಂದಿತ್ತು. ಎವ್ರಿ ಒನ್ ಆರ್ ಅಗೇನ್ಸ್ಟ್ ಅಸ್, ಆಲ್ ದ 8 ಟೀಮ್ಸ್. ಐ ಡ್ರಾಪ್ಡ್ ಆಫ್.
ಗದಗಲ್ಲಿ ಸೆಲೆಬ್ರೇಷನ್ ಇದು ಒಂದೊಂದು ಕಡೆಲೂ ಅಷ್ಟೇ, ಒಂದು ಕಡೆ ಕಡಿಮೆ ಅನ್ನಂಗಿಲ್ಲ. ಮನ್ಸೋ ಇಚ್ಛೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾನ್ಸು. ಆಕಾಶದ ಅಂಗಳದಲ್ಲೆಲ್ಲ ಇವತ್ತು ಪಟಾಕಿಗಳ ಚಿತ್ತಾರ. ಬೆಂಗಳೂರು ಒಂದು ಕಡೆನೆ ಸೆಲೆಬ್ರೇಷನ್ ಸ್ವಲ್ಪ ಕಡಿಮೆ ಅಂತ ಹೇಳಿದ್ರೆ ಬಿಟ್ರೆ, ಅದು ಅವ್ರವ್ರ ಮನೇಲಿ ಪಬ್ಗಳಲ್ಲಿ ಸೆಲೆಬ್ರೇಷನ್ ಜೋರಿದೆ. ಬಟ್ ಈ ಥರ ರಸ್ತೆಲೂ ಸೆಲೆಬ್ರೇಟ್ ಮಾಡೋಕೆ ಈ ಸಲ ಬೆಂಗಳೂರಲ್ಲಿ ಆಗಿಲ್ಲ. ಇಟ್ಸ್ ಓಕೆ, ಬಟ್ ಗೆದ್ದಿರೋ ಖುಷಿ ಇದೆಯಲ್ಲ, ಅದಕ್ಕೆ ಯಾವುದು ಸರಿಸಾಟಿ ಇಲ್ಲ. ಒಂದೊಂದು ಸಲ ಕಠಿಣ ಕ್ರಮ ತಗೋಬೇಕಾಗುತ್ತೆ, ಪೊಲೀಸರು ತಗೊಂಡಿದ್ದಾರೆ. ಇನ್ನುಳಿದಂಗೆ ಬೇರೆ ಬೇರೆ ಕಡೆಗಳಲ್ಲಿ ಸೆಲೆಬ್ರೇಷನ್ ಎಷ್ಟು ಪೀಕ್ಗೆ ಹೋಗಿದೆ, ಕೆಲವು ಕಡೆಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪೊಲೀಸರು ಎಷ್ಟು ಒದ್ದಾಡ್ತಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಸೆಲೆಬ್ರೇಷನ್ಗಳಾಗ್ತಾ ಇರೋ ದೃಶ್ಯಗಳು TV9 ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ಗದಗ ನಾವು ಗಮನಿಸ್ತಾ ಇದ್ವಿ, ಹುಬ್ಬಳ್ಳಿ, ಬಾಗಲಕೋಟೆ, ಬೆಳಗಾವಿ, ಮಂಡ್ಯ, ಹಾಸನ್, ದಾವಣಗೆರೆ, ಇಲ್ಲೆಲ್ಲ ಕೂಡ ಸಿಕ್ಕಾಪಟ್ಟೆ ಜೋರು ಸೆಲೆಬ್ರೇಷನ್ನು. ಮನ್ಸೋ ಇಚ್ಛೆ ಜನ ಎರಡನೇ ಸಲ ಗೆದ್ದಿರೋ ಕಪ್ಪು ಖುಷಿ ತಡ್ಕೊಳಕ್ಕಾಗ್ತಿಲ್ಲ. ರೆಡಿ ಇದ್ರು, ಇವತ್ತು ನಮ್ಮದೇ ಕಪ್ಪು ಅಂತೇಳಿ ಜನ ರೆಡಿ ಇದ್ರು. ರಸ್ತೆಗೆ ಬರೋದೊಂದು ಬಾಕಿ ಇತ್ತು. ಫಸ್ಟ್ ಇನ್ನಿಂಗ್ಸ್ ಮುಗ್ದಾಗಲೇ ಆಲ್ಮೋಸ್ಟ್ ಒನ್ ಸೈಡೆಡ್ ಮ್ಯಾಚು. RCB ಅಪ್ಪರ್ ಹ್ಯಾಂಡ್ ಅನ್ನೋದು ಆಲ್ಮೋಸ್ಟ್ ಡಿಸೈಡ್ ಆಗಿತ್ತು. ಬಟ್ ಬೌಲಿಂಗ್ ಅಟ್ಯಾಕು GT ಚೆನ್ನಾಗಿತ್ತು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೋಗ್ತಾ ಇತ್ತು. ಆ ಪೀರಿಯಡ್ ಅಷ್ಟು ಮಾತ್ರ ಟೆನ್ಷನ್ ಇತ್ತು. ಬಿಟ್ಟರೆ ಆ ಫೇಸ್ ಆಫ್ ಮ್ಯಾಚಲ್ಲಿ ಮ್ಯಾಚ್ ಮುಗಿಯೋಕ್ಕೆ ಮುಂಚೆನೇ ಎಲ್ಲ ಕಡೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗೋಗಿತ್ತು. ಇನ್ನೂ ಒಂದು 15 ರನ್ ಬೇಕು ಅನ್ನುವಾಗಲೇ, ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್, ಎಲ್ಲ ಕಡೆ ಸೆಲೆಬ್ರೇಷನ್ ನಿಧಾನಕ್ಕಾಗಲೇ ಸ್ಟಾರ್ಟ್ ಆಗೋಗಿತ್ತು. ಪಟಾಕಿಗಳು ಸಿಡ್ಸೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಪೊಲೀಸರು ಅಷ್ಟೊತ್ತಿಗೆಲ್ಲ ರಸ್ತೆಗೆ ಇಳಿದ್ಬಿಟ್ಟಿದ್ರು. ಸರಿ, ಇನ್ನು ಗೆಲ್ತಾರಪ್ಪ, ಇನ್ನು ಫ್ಯಾನ್ಸ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಅಂತ ಗೊತ್ತಿತ್ತು. ಹಾಗಾಗಿನೇ ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗಿದ್ರು. ಕೆಲವೊಂದು ಕಡೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇನ್ ದ ಸೆನ್ಸ್ ಲಾಠಿ ಚಾರ್ಜ್ ಮಾಡಬೇಕಾಗಿ ಬಂದಿದೆ. ಬಾಗಲಕೋಟೆ ಅಲ್ಲಿ ಲಾಠಿ ಚಾರ್ಜ್ ಆಯಿತು, ಬೆಳಗಾವಿ ಅಲ್ಲೂ ಲಾಠಿ ಚಾರ್ಜ್ ಆಯಿತು, ಹುಬ್ಬಳ್ಳಿಲಿ ಕೈಲಿ ಲಾಠಿ ಹಿಡ್ಕೊಂಡು ರಸ್ತೆಲೆಲ್ಲ ಓಡಾಡಿಸ್ಬಿಟ್ರು ಜನರನ್ನ ಪೊಲೀಸರು. ಮಂಡ್ಯದಲ್ಲಿ ಜನ ಪೊಲೀಸರ ಜೊತೆಗೇನೆ ಜಗಳಕ್ಕೆ ನಿಂತಿದ್ರು. ಸೆಲೆಬ್ರೇಟ್ ಮಾಡೋಕ್ಕೆ ಬಿಡಿ, ಯಾಕೆ ಸೆಲೆಬ್ರೇಟ್ ತಾನೇ ಮಾಡ್ತಿದ್ದೀವಿ ಅಂತ. ಹಾಸನು, ದಾವಣಗೆರೆಯಲ್ಲಿ ಅಂಥದ್ದೇನೂ ಆಗಿಲ್ಲ, ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಗದಗಲ್ಲೂ ಕೂಡ ಜೋರು ಸೆಲೆಬ್ರೇಷನ್ನು. ಬಟ್ ಒಂದಷ್ಟು ಕಡೆಗಳಲ್ಲಿ ಲಾರಿ ಮೇಲೆ ಹತ್ತೋದು, ಡ್ಯಾನ್ಸ್ ಮಾಡೋದು, ರೋಡಲ್ಲಿ ಹೋಗ್ತಾ ಇರೋ ಗಾಡಿಗಳನ್ನ ಅಡ್ಡ ಹಾಕೋದು, ಅಥವಾ ತಲೆ ಮೇಲೆ ಪಟಾಕಿ ಬಾಕ್ಸ್ ಇಟ್ಕೊಂಡು ಪಟಾಕಿ ಹಚ್ಚೋದು, ಮೈ ಮೇಲೆ ಪಟಾಕಿ ಸಿಡಿಸ್ಕೊಳ್ಳೋದು, ಈ ಥರದ್ದು ಒಂದಷ್ಟು ಆಗಿದ್ದಾವೆ. ಇಂಥದ್ದಾದಾಗ ಪೊಲೀಸರು ಲಾಠಿ ಕೈಗೆ ಎತ್ಕೊಂಡು ಬೀಸಿದ್ದಾರೆ. ಸ್ವಲ್ಪ ಜನ ಚದರಿದ್ದಾರೆ. ಎಲ್ಲ ಕಡೆ ಇವಾಗ ಆಲ್ ಕ್ಲಿಯರ್, ಎಲ್ಲ ಮನೆಗೆ ಹೋಗಿದ್ದಾರೆ, ಸೆಲೆಬ್ರೇಷನ್ ಮುಗೀತು ಅನ್ನೋ ಹಂಗಂತೂ ಎಲ್ಲೂ ಇಲ್ಲ. ನೋಡ್ತಾ ಇದ್ರೆ ನೀವು ನೋಡಿ, ಬಳ್ಳಾರಿ, ಹಾಸನ್, ಗದಗ್, ನೀವು ನೋಡ್ತಾ ಇರುವಂಥ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಸೆಲೆಬ್ರೇಷನ್ ಬಳ್ಳಾರಿಲೂ ಅಷ್ಟೇ ಭಾರಿ ಜೋರು ಸೆಲೆಬ್ರೇಷನ್. 100 ಸಂಖ್ಯೆಯಲ್ಲಿ ಸೇರಿದ್ದಾರೆ ಜನ ರೋಡಲ್ಲಿ, ಅತಿ ಹೆಚ್ಚು ಯುವಕರೇ. RCB ಫ್ಯಾನ್ಸ್ ಇವತ್ತು ಅಕ್ಷರಶಃ ರಸ್ತೆಗಿಳಿದ್ಬಿಟ್ಟಿದ್ದಾರೆ. ಈ ಸಲ ಸೀರೀಸ್ ಆರಂಭ ಆದಾಗಿಂದನೂ ಕೂಡ ಅಷ್ಟೇ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಬಂದಿದೆ RCB. ಅಷ್ಟೊಂದು ಏಳು ಬೀಳುಗಳನ್ನು ನೋಡಲಿಲ್ಲ, ಬಟ್ ಒಂದು ಕನ್ಸಿಸ್ಟೆಂಟ್ ಆಗೇ ಬಂತು. ಕೊನೆಗೆ ಫೈನಲ್ ಪ್ರವೇಶಿಸಿದಂಥ ಮೊದಲನೇ ತಂಡ ಈ ಸಲ RCB. ಟೇಬಲ್ ಟಾಪರ್ ಆಗೇ ಉಳ್ಕೊಂಡ್ರು. ದಿ ಫಸ್ಟ್ ಟೀಮ್ ಟು ಎಂಟರ್ ದಿ ಫಿನಾಲೆ.
ಅದು RCB ಆಗಿತ್ತು. ಬಟ್ GTನೂ ಎರಡೆರಡು ಕ್ವಾಲಿಫೈಯರ್ ಆಡಿ ಗೆದ್ದು ಮತ್ತೆ ಫೈನಲ್ಸಿಗೆ ಬಂದಂಥ ತಂಡ ಆಗಿತ್ತು. ಇವತ್ತಿನ ಮ್ಯಾಚ್ ಟೆನ್ಷನ್ ಇದ್ದಿದ್ದು ಹೌದು, ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ಹೌದು. ಫೈನಲಿ ಗೆದ್ದಿರೋದ್ರಿಂದ ಈ ಸೆಲೆಬ್ರೇಷನ್.